ಅಮ್ಮ ಹೋಯ್ತೀನಿ ಊರಿಗೆ. ಏನ ಯಾಕೆ ಓದಿ ಈಗ? ಏನೊಂದು ತಿಂಗಳಲ್ಲಿ ಮದುವೆ. ಅಮ್ಮಗೆ ಮದುವೆ ಮುಗಿಸ್ಕೊಂಡು ಹೋಗು. ಅಲ್ಲೋಗಿ ಏನು ಮಾಡಿ? ಅಲ್ಲೂ ಮನೇಲೇ ಇರುತ್ತಾನೆ. ನಿನ್ನ ಗಂಡನ ಬೇಕಾದ್ರೆ ನಾನು ಹೇಳ್ತೀನಿ, ಅಮ್ಮಗೆ ಮದುವೆ ಮುಗಿಸ್ಕೊಂಡು ಹೋಗಿ. ನಾಳೆಯಿಂದ ಎಲ್ಲರಿಗೂ ಬಟ್ಟೆ ಬರೆ ತೆಗಿಬೇಕು. ಹುಡುಗಿ ಮನೆಯವ್ರಿಗೂ ಹೇಳ್ತೀನಿ, ಅವ್ರ ಮನೆಯವರು ನಮ್ಮ ಮನೆಯವರು ಎಲ್ಲ ಹೋಗಿ ಏನು ಸೀರೆಯೋ ಒಡವೆ ಎಲ್ಲ ತಗೊಬಿಡದ. ಎಂಗೇಜ್ಮೆಂಟ್ ಅಂತೂ ಚೆನ್ನಾಗಾಯ್ತು, ಮದುವೆ ಇನ್ನೂ ಚೆನ್ನಾಗಾಗಬೇಕು. ಕೊನೆ ಮದುವೆ, ನಮ್ಮ ಮನೇಲಿ ಯಾವ ಮದುವೆನೂ ಇಲ್ಲ. ಪ್ರತಿಯೊಬ್ಬರಿಗೂ ಬಟ್ಟೆ ತೆಗಿಬೇಕು. ಫೋನ್ ಮಾಡ್ತೀನಿ ಬೀಗ್ರ ಮನೆಯವ್ರಿಗೂ, ಅವರು ಬರಲಿ. ಒಮ್ಮೆಗೆ ಎಲ್ಲರಿಗೂ ಹೋಗಿ ಕೀರ್ತಿ ನಿನ್ನೆಲ್ಲನೋ ಬರ್ಕೊಬಿಡವ, ಎಷ್ಟು ಸೀರೆ ಬೇಕು, ಯಾರ್ಯಾರು ತಗೋಬೇಕು ಎಲ್ಲನೂ ಬರ್ಕೊಬಿಡವ, ಆಯ್ತಾ? ಹ್ಞೂ ಸರಿ ಅತ್ತೆ, ಆಯಿತು. ಬಟ್ಟೆ ಕೆಲಸ ಬೇಗ ಹಾಕ್ಬಿಡ್ಬೇಕು. ಇನ್ನು ಬ್ಲೌಸ್ ಗ್ಯೂಸ್ ಎಲ್ಲ ಹೊಲಿಸ್ಬೇಕಲ್ವಾ? ಬಟ್ಟೆ ಕೆಲಸ ಒಡವೆ ಕೆಲಸ ಫಸ್ಟ್ ಮುಗಿಸ್ಬಿಟ್ರೆ ಇನ್ನು ರಾಖಿ ಶರತ್ ಎಲ್ಲ ನೋಡ್ಕೋತಾರೆ ಅದೇನೇನು ಮಾಡಬೇಕು ಅಂತ. ಇರವ ನೀನುವೇ ಹೋಗ್ಬೇಡ, ಅಮ್ಮಗೆ ಮದುವೆ ಮುಗಿಸ್ಕೊಂಡು ಹೋಗು. ನಿನ್ನ ಗಂಡ ಕೆಲ್ಸಕ್ಕೆ ಹೋಗ್ಬೇಕಾ? ನಮ್ಮ ಒಂದು ತಿಂಗಳು ಗಂಟೆ ಹಂಗೆ ಕೂತ್ಕೊಂಡಾರ, ಕೆಲ್ಸಕ್ಕೆ ಹೋಗ್ದಾನೆ. ಕೆಲ್ಸಕ್ಕೆ ಹೋಗ್ಬೇಡ್ವ ಅವರು, ನಡಿ ನಡಿ ಮದುವೆ ಒಂದು 2-3 ದಿನ ಮುಂಚೆ ಬಂದ್ರಾಯ್ತು ಅಂತಿದ್ರು. ಇರವ, ನಾಳೆ ಬಟ್ಟೆ ಗಿಟ್ಟೆ ಎಲ್ಲ ತೆಗಿಯಕ್ಕೆ ಹೋಗ್ಬೇಕು. ಅದು ಇದು ಇರ್ತದೆ, ಮನೆ ಮಗಳು ನೀನು ಇರ್ದಾನೆಯಾ ಹೋಯ್ತೀನಿ ಅಂತೀಯಲ್ಲ. ನಿನ್ನ ಗಂಡ ಕೆಲ್ಸಕ್ಕೆ ಹೋಗ್ಬೇಕು ಅಂದರೆ ಇಲ್ಲಿಂದನೇ ಹೋಗಿ ಬರಲಿ ಬಿಡು. ಚೆನ್ನಾಗಿ ಹೇಳ್ತಿ ಕಂದ್ಬಿಡು, ನೀನು ಏನಿಲ್ಲೇ ಇದ್ದದ ಹತ್ರವ ಹೋಗಿ ಬರೋಕ್ಕೆ. ಅಯ್ಯೋ ಕೆಲಸ ಒಂದು ತಿಂಗಳು ಕೆಲ್ಸಕ್ಕೆ ಹೋಗಿದ್ರೆ ಏನಾಯ್ತದೆ? ಅದೆಷ್ಟು ಹೇಳೋ ದುಡ್ಡು ನಾನೇ ಕೊಡ್ತೀನಿ. ಅಮ್ಮ ನಿನಗೆ ಗೊತ್ತಿಲ್ವಾ ನಮ್ಮ ಗಂಡ ಎಷ್ಟು ಸ್ವಾಭಿಮಾನಿ ಅಂತ? ಸರಿ ಬಿಡು, ಅದು ಆಯ್ಕಿಲ್ಲ ಇದು ಆಯ್ಕಿಲ್ಲ ಅಂದರೆ ಹೆಂಗೆ ನೀನು? ಅಲ್ಲಿರು, ನಾನೇ ಹೇಳ್ತೀನಿ. ಬೇಕಾದ್ರೆ ಅವರ ಕೆಲ್ಸಕ್ಕೆ ಹೋಗ್ಲಿ, ನೀನು ಬೇಕಾದ್ರೆ ಇರುವೆ. ನನಗೂ ಇರೋಕ್ಕೆ ಇಷ್ಟನೇ, ಮದುವೆ ಎಲ್ಲ ಓಡಾಡ್ಕೊಂಡು ಇರಬೇಕು ಮದುವೆ ಮುಗಿಗಂಟ ಅಂತ. ನಮ್ಮ ಮನೆಯ ಬಾಬಾ ಬಂದ್ರೆ ಆಯ್ತು ಅಂತ ಅಂತಾನೆ. ಕಾವ್ಯ ರೆಡಿ ಆದ? ಹೋಗೋದು ನಡಿ. ಅದಕ್ಕಪ್ಪ ಹಂಗೆ ಅರ್ಜೆಂಟ್ ಮಾಡಿ. ನೀನು ಮದುವೆ ಯಾಪಟ್ಟಿ ದಿನದ್ದು ಒಂದು ತಿಂಗಳೇನೋ, ಅದೇ ಅಷ್ಟೇ. ಅಮ್ಮಗೆ ಮದುವೆ ಮುಗಿಸ್ಕೊಂಡು ಹೋಗ್ರಿ ಇರಿ. ಅಯ್ಯೋ ಮಾವ, ಕೆಲ್ಸಕ್ಕೆ ಹೋಗ್ಬೇಡ್ವಾ? ಕೆಲ್ಸಕ್ಕೆ ಹೋಗ್ದೇನೆ ಒಂದು ತಿಂಗಳು ಗಂಟೆ ಇಲ್ಲೇ ಕೂತ್ಕೊಳ್ಳೋಕ್ಕಾಗದ ಹೇಳಿ? ಸುಮ್ಮನಿರಿ, ಮನೆ ಮಗಳು ಅಳಿಯ ನೀವು. ಮನೇಲಿ ಕೊನೆ ಮದುವೆ ಓಡಾಡ್ಕೊಂಡು ಮಾಡೋದ ಅಂತಾನೆ ಕೆಲಸ ಅಂತಿರಲ್ಲ. ಇರಿ, ಒಮ್ಮೆಗೆ ಮದುವೆ ಮುಗಿಸ್ಕೊ ಹೋಗುರಂತೆ. ಅಯ್ಯೋ ಇಲ್ಲ ಕಣತೆ, ನೀವು ಎಲ್ಲ ಇಲ್ವಾ ನೋಡ್ಕೊತೀರಿ. ನಾನಿದ್ದು ಏನು ಮಾಡಾನೆ? ನಾನು ಕೆಲ್ಸಕ್ಕೆ ಹೋಗ್ಬೇಕು. ನಂಗೆ ಸುಮ್ಮನೆ ಮನೇಲಿ ಕೂತ್ಕೊಳ್ಳೋಕೆ ಆಯ್ಕಿಲ್ಲ ತಾನೆ ಹೇಳಿ? ಅವಳಿಗೂ ಆಸೆ ಇರಕ್ಕಿಲ್ಲ ನನ್ನ ತಮ್ಮನ ಮದುವೆಲಿ ಚೆನ್ನಾಗಿ ಓಡಾಡ್ಕೊಂಡು ಮಾಡಬೇಕು ಅಂತ. ನಿಂಗೆ ಬಾಬಾ ಅಂತಿರಲ್ಲ. ರೀ ಆಮೇಲೆ ಹೋಗುರಂತೆ. ಕಣ್ರಿ ಇರದ ಬಿಡಿ, ನಾಡಿದ್ದು ಬಟ್ಟೆ ಗಿಟ್ಟೆಲ್ಲ ತೆಗಿಬೋದಿರತ್ತೆ. ಇರಿ ನೀವೇ ಮನೆ ಅಳಿಮಯ್ಯ, ನೀವು ಆಡ್ತಿರಲ್ಲ, ಎಲ್ಲದಕ್ಕೂ ಇರಬೇಡ ನೀವು. ಇರಿ ಹೋಗ್ತಾಯ್ತದಂತೆ. ಅಯ್ಯೋ ಅತ್ತೆ, ನಾನೇನು ಮಾಡ್ತಿದ್ದೆ? ಎಲ್ಲ ನೀವು ಮಾಡ್ತಿರಲ್ಲ. ನಾವು ಮಾಡಿಬಿಟ್ರೆ ಬಟ್ಟೆ ಗಿಟ್ಟೆ ತೆಗಿಕೊಡ್ತೀವಿ, ನೀವು ತಗೋಬೇಡವಾ ಬಟ್ಟೆಯ? ನಿಮ್ಗೆ ಒಪ್ಪಿಟ್ಟು ನೀವು ತಗೊಳ್ರಿ, ಸುಮ್ಮನಿರಿ. ಅಯ್ಯೋ ನಮ್ಗೆ ಯಾಕೆ ಅಷ್ಟೇ ಹೇಳ್ತಾ ಇದ್ರೆ ಹಂಗೆ ಆಡ್ತಿರಲ್ಲ. ಇರಿ ಹೋಗ್ತಾಯ್ತದೆ, ಏನು ಯಾವಾಗಲೂ ಇರ್ತಿದ್ವಾ? ಶರತ್ ಮದುವೆ ಅಂತ ತಾನೇ? ಆಯ್ತು ಬಿಡಿ, ಅವಳ ಆಸೆ ಆಗೋಳೆ ಇರೋಕ್ಕೆ. ಅವಳು ಬೇಕಾದ್ರೆ ಇಲ್ಲೇ ಇರ್ಸ್ಕೊಳ್ಳಿ, ನಾನು ಹೋಯ್ತೀನಿ. ಒಬ್ಬರೇ ಹೋಗ್ಬಿಟ್ಟು ಊಟ ತಿಂಡಿಗೆಲ್ಲ ಏನು ಮಾಡಿರಿ? ಬೇಪ ಅಡುಗೆ ಗಿಡಿ ನೀವೇ ಮಾಡ್ಕೊಳಕ್ಕದ್ದ? ಹೆಂಗೋ ಮಾಡ್ಕೊತೀನಂತೆ, ಹಬ್ಬನ್ಗಲ್ವಾ ಮಾಡ್ಕೊತೀನಿ. ಆಯ್ತು ಇರ್ಲೇ ನೀನು. ನಾನು ಬೇಕಾದ್ರೆ ಮದುವೆ ಒಂದು 3-4 ದಿನ ನಾನು ಬರ್ತೀನಿ. ತಿಂಗಳು ಗಂಟ ಕೂತ್ಕೊಳಕ್ಕದ? ಇರು ನೀನು, ನಾನು ಹೋಗಿ ಹೆಂಗೋ ಮಾಡ್ತೀನಂತೆ. ಇರಿ ಅಂದರೆ ನೋಡಿ ಸುಮ್ಮನಿರತ್ತೆ. ಕೆಲಸ ಮಾಡ್ತಾನೆ ಇರೋಕ್ಕಾಯ್ಕಿಲ್ಲ, ಅವಳು ಇರ್ತಾಳೆ ಬಿಡಿ. ನಾನು ಹೋಗಿ ಹೆಂಗೋ ಹೋಯ್ತೀನಂತೆ ಅಡುಗೆ ಗಿಡಿಗೆ ಮಾಡ್ಕೊಂಡು. ಆಯಿತು ಬಿಡ್ಲಿ, ಅಷ್ಟೇ ಹೇಳಿದ್ರು ಆಯಿತು. ನಿಮ್ಗೆ ಹೆಂಗೆ ಅನ್ಸದಂಗೆ ಮಾಡಪ್ಪ. ಸರಿ ಸರಿ ಬರ್ತೀನಿ ಮತ್ತೆ ನಾನು. ಆಯಿತು ಹೋಗಿದ್ದು ಬನ್ನಿ. ಹೋಯ್ತೀನಿ ಕಾವ್ಯ, ಜಾಪನ. ಸರಿ ರೀ ಆಯಿತು. ಹೀರು ಒಂದೇ ಒಂಟೆ ಹೋದ್ರಲ್ಲ, ಹೋಗ್ಲಿ ಬಿಡಮ್ಮ, ನಾನು ಕೆಲ್ಸಕ್ಕೆ ಹೋಗ್ದಾನೆ ಕೂತ್ಕೊಳಕ್ಕಿಲ್ಲಕಂತೆ. ಆಯಿತು ಬಿಡು ಹೆಂಗೋ. ರೀ ಮತ್ತೆ ಯಾವಾಗ ಹೋಗೋದು ಬಟ್ಟೆ ತರಕ್ಕೆ? ಅವ್ರಿಗೂ ಫೋನ್ ಮಾಡು ಕವಿತವ್ರ ಮನೆಯವ್ರಿಗೆ. ಅವರು ಬರಬೇಕಲ್ಲ, ಅವ್ರು ಯಾವಾಗ ಫ್ರೀ ಇರ್ತಾರೆ ಕೇಳು. ನಾಳೆ ಅಂದರೆ ನಾಳೆ, ಇಲ್ಲಾಂದರೆ ನಾಡ್ದು. ಕೇಳೋರ್ಗೆ ಫೋನ್ ಮಾಡಿ ಮೊದಲು. ಸರಿ ಫೋನ್ ಮಾಡ್ತೀನಿ ತಡೀರಿ, ಎಲ್ಲ ಕೆಲಸ ಬೇಗ ಬೇಗ ಹಾಕೋಗ್ಲಿ. ಕೀರ್ತಿ, ನನ್ನ ಫೋನ್ ಕೊಡವ ಇಲ್ಲಿ, ಚಾರ್ಜ್ ಹಾಕಿ ನನ್ನ ರೂಮಲ್ಲಿ. ತಂದೆ ಅತ್ತೆ. ಕವಿತಾ, ಹುಡುಗ ಫೋನ್ಗಿನ್ ಮಾಡಿಲ್ವಾ? ಎಲ್ಲ ದೊಡ್ಡಮ್ಮ ಮಾಡಿಲ್ಲ, ಯಾಕೆ ಫೋನ್ ಮಾಡೋಕ್ಕಿಲ್ವಾ? ಮಾಡ್ತಾರೆ. ಅಯ್ಯೋ ಸುಮ್ಮನಿರೋದಕ್ಕೆ ನೀ ಏನು ಕೇಳಿರಿ ಅವಳಿಗೆ? ಅವ್ರು ಯಾವಾಗ ಮಾಡಾರೋ ಯಾವಾಗ ಮಾತಾಡ್ಕೊಂಡಾರೋ, ನಿಮ್ಗೆ ಯಾಕೆ ಸುಮ್ಮನಿರಿ? ಹಂಗೆಲ್ಲ ಕಣವಾಗ ಕೇಳಿದೆ. ಫೋನ್ಗಿನ್ ಮಾಡೋದು ನಾನು ನೋಡೇ ಇಲ್ವಲ್ಲ. ಹುಡುಗಂಗೆಲ್ಲ ಇಷ್ಟ ಅದೇ ಅಲ್ವಾ ಮದುವೆ ಅಂತ. ನೀವು ಸರಿಯಾಗಿ ಹೇಳ್ರಿ ಕಂಡುಬಿಡೋದಕ್ಕೆ. ಹುಡುಗಂಗೆ ಇಷ್ಟ ಇದ್ದಾನೆ, ಈ ಪಾರ್ಟಿ ಗ್ರ್ಯಾಂಡಾಗಿ ಮಾಡ್ತಿದ್ರಾ? ಹುಡುಗಂಗೆ ಅವ್ರ ಮನೆಯವ್ರಿಗೆ ನಮ್ಮ ಕವಿತಾ ಹೊಸಿ ಇಷ್ಟ ಆಗಿಲ್ಲ. ನೀವು ಹಂಗೆ ಮಾತಾಡ್ತೀರಲ್ಲ, ಎಲ್ಲ ಕೇಳಿದ್ದು ಅಷ್ಟೇ. ಹೆಂಗೋ ನನ್ನ ಮಗಳು ಒಳ್ಳೆ ಮನೆ ಸೇರ್ಕೊತಾಳೆ. ನೀನು ಅಷ್ಟೇವ, ಅತ್ತೆ ಮಾವ ಮಾರ್ಗಿತಿ, ನಿಮ್ಮ ಗಂಡ ಭಾವ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಂಡು ಆ ಮನೆಗೆ ಎಲ್ಲರಿಗೂ ಹೊಂದ್ಕೊಂಡು ಹೋಗ್ಬೇಕು. ನೀವು ಅವಳಿಗೆ ಹೇಳ್ಬೇಕಾ? ನಮ್ಮ ಕವಿತಂಗೆ ಎಲ್ಲ ಗೊತ್ತು, ಏನು ಹೇಳಂಗೆ ಇಲ್ಲ ಅವಳಿಗೆ. ನಿಮಗೆ ಗೊತ್ತಿಲ್ವ ಅವಳು ಎಷ್ಟು ಚೆನ್ನಾಗಿ ಮಾಡ್ಕೊಯ್ತಾಳೆ ಬಂಗವ ಅಂತ? ಸರಿ ಸರಿ, ಹೆಂಗೋ ಚೆನ್ನಾಗಿರವ. ನೀನು ಚೆನ್ನಾಗಿದ್ರೆ ಅಷ್ಟೇ ಸಾಕು ನನಗೆ. ಚೆನ್ನಾಗಿರ್ತಾಳೆ ಕಂದ್ಬಿಡಿ. ಹೆಂಗೋ ದೇವರು ನನ್ನ ಮಗನ ಮದುವೆ ಆಗೋದು ತಪ್ಪಿಸಿ ಒಳ್ಳೇದೇ ಮಾಡ್ದ. ನಮ್ಮ ಮನೇಲಿ ಇದ್ದಿದ್ರೆ ಪಾಪ ಅವಳು ಹಿಂಗಿರಕ್ಕಾಗಿತ್ತಾ? ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಇದು ಕೇಳೋದ್ಮಂತೆ. ಕವಿತಾ ಚೆನ್ನಾಗಿರ್ಲಿ. ಯಾವುದೋ ಫೋನ್ ಬರ್ತದೆ. ಅವ್ರೇ ಹುಡುಗವ್ರವ್ವ, ಅದೇನು ಕೇಳಿ? ಹಲೋ, ಹೇಳಿ ಅಕ್ಕ. ಅದೇ ಅಕ್ಕ, ಜಾಸ್ತಿ ಟೈಮ್ ಇಲ್ಲ, ಮದುವೆಗೆ ಬಟ್ಟೆ ಬರೆ ತೆಗಿಬೇಕಲ್ಲ. ಅಮ್ಮಗೆ ನೀವು ನಾವೆಲ್ಲ ಹೋಗಿ ಸೀರೆ ಅದೇನು ಬಟ್ಟೆ ಬರೆ ಒಡವೆಲ್ಲ ಅಂತ ಅಂದ್ಬಿಡೋದ. ನೀವು ಯಾವಾಗ ಫ್ರೀ ಇರ್ತೀರಿ ಅಂತ ಕೇಳಕ್ಕೆ ಫೋನ್ ಮಾಡಿದೆ. ಒಟ್ಟಿಗೆ ಹೋಗ್ಬಿಡೋದ ಅಂತ. ಹಂಗ
ನಮ್ದೇನಕ್ಕ ನೀವು ಯಾವಾಗ ಹೇಳ್ತೀರ ಅವಾಗ ನಾವೇನು ನಾಳೆ ಹೋಗಕ್ಕೂ ರೆಡಿ. ನೀವು ಯಾವಾಗ ಫ್ರೀ ಆಗಿದ್ರೆ ಹೇಳಿ, ಅವಾಗ ಬೇಕಾದ್ರೆ ಅಲ್ಲಿಗೆ ಕಾರ್ ಕಳಿಸ್ಕೊಡ್ತೀನಿ. ಮನೆಯವರೆಲ್ಲ ಬಂದ್ಬಿಡಿ ಸರಿಯಾ? ನೋಡಿ ನಿಮ್ಗೆ ನಾಳೆ ಆದರೆ ನಾಳೆ ಹೋಗೋದಾ ಇಲ್ಲ ನಾಡ್ದು ಅಂದರೆ ನಿಮ್ಗೆ ಹೇಳಿ, ನೀವು ಯಾವಾಗ ಆಯ್ತದೆ ಅವಾಗ. ಅದಕ್ಕೇನಂತೆ ನಮ್ಗೇನು ಕೆಲಸ, ನಾಳೆ ಅಂದರೆ ನಾಳೆ ಬರ್ತೀವಿ, ನಾಡ್ದು ಅಂದರೆ ನಾಡ್ದು ಬರ್ತೀವಿ. ನೀವು ಯಾವಾಗ ಹೇಳ್ತೀರಿ ಅವಾಗ. ಹಂಗಾರೆ ಫ್ರೀ ಇದ್ದೀರಾ? ಹ್ಞೂ ಫುಲ್ ಫ್ರೀ. ನಾವೇನು ಕೆಲ್ಸಕ್ಕೆ ಹೋಯ್ಕಿಲ್ಲ ಕಣ ಹೇಳಿ. ಹಂಗಂದ್ರೆ ಆದಷ್ಟು ಬೇಗ ಸೀರೆ ಶಾಪಿಂಗ್ ಎಲ್ಲ ಮಾಡಿದ್ರೆ ಒಳ್ಳೇದಲ್ವಾ? ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಬೇಕಲ್ವಾ? ನೀವು ಓಕೆ ಅಂದರೆ ನಾಳೆನೇ ಹೋಗೋಣ ಸರಿನಾ? ಬಂದ್ಬಿಡ್ತೀರಾ ನಾಳೆ ಎಲ್ಲರೂ? ನಾಳೆ ಆಯ್ತಾಯ್ತು ಬರ್ತೀವಿ. ಸರಿ ಆಗಿದ್ರೆ ಮನೆಯವರೆಲ್ಲರೂ ಬನ್ನಿ, ಕವಿತನ್ನು ಕರ್ಕೊಬನ್ನಿ. ಅಲ್ಲಿಗೆ ಕಾರ್ ಕಳಿಸ್ತೀವಿ. ನೀವು ಬೇಗನೆ ಒಂದು 9 ಗಂಟೆ ಅಷ್ಟು ರೆಡಿ ಆಗಿಬಿಡಿ. ಅಷ್ಟರಲ್ಲಿ ಕಾರ್ ಬಂದಿರುತ್ತೆ ನಿಮ್ಮ ಮನೆಗೆ. ಎಲ್ಲರೂ ಬಂದ್ಬಿಡಿ ಸರಿನಾ? ಆಯ್ತಾಯ್ತಕ್ಕ, ಆಯಿತು ಬರ್ತೀವಿ. ಸರಿ ಆಯಿತು ಮಡ್ಗನ, ನಾಳೆ ಮರಿಬೇಡಿ. ಎಲ್ಲರೂ ಬೇಗ ರೆಡಿ ಆಗಿಬಿಡಿ. ಸರಿ ಸರಿ ಅಕ್ಕ ಆಯಿತು, ಮಡ್ತೀನಿ. ಏನಂತೆ? ಅದೇಯಾ ಸೀರೆ ಒಡವೆ ಎಲ್ಲ ತೆಗಿಯಕ್ಕೆ ಹೋಗೋದಾ, ಮನೆಯವರೆಲ್ಲರೂ ಬಂದ್ಬಿಡಿ ಅಂತ. ವಾ ಅದಕ್ಕೆ ನೀವು ಯಾವಾಗ ಫ್ರೀ ಇದ್ರಿ ಹೇಳಿ. ಮನೆಯವ್ರು ನಮ್ಮ ಮನೆಯವ್ರು ಎಲ್ಲರೂ ಹೋಗೋದ ಅಂದರು. ಅದಕ್ಕೆ ನಾನೇನು ಹೇಳನೆ, ನೀವು ಯಾವಾಗ ಹೇಳಿದ್ರು ಬರ್ತೀವಿ ಅಂತಂದೆ. ಅದಕ್ಕೆ ನಾಳೆನೇ ಬಂದ್ಬಿಡಿ ಅಂದರು. ಆಯಿತು ಬಿಡಿ ಬರ್ತೀವಿ ಅಂತಂದೆ. ಸರಿ ಹೆಂಗೋವ ಎಲ್ಲ ಚೆನ್ನಾಗೈತದಲ್ಲ. ನಾನು ಊರಿಗೆ ಹೋಯ್ತೀನಿ ಮತ್ತೆ. ಈಗ ಹೋದ್ರೆ ಇನ್ನು ಚಾಪ್ರ ದಿವಸ ಬರ್ತೀನಿ. ಇಲ್ಲ ನೀರು ಹಾಕೋ ದಿನನೇ ಬಂದ್ಬಿಡ್ತೀನಿ ಸರಿಯವ? ನೀವು ಚೆನ್ನಾಗಿ ಹೇಳಿದ್ರಿ ಕಣದಕ್ಕೆ. ಅಲ್ಲ ಕವಿತುಂಗಾರ ಹೋಗೋನು ಇಲ್ಲ, ನೀವೇ ಇರೋದು ಅಂಥದ್ರಲ್ಲಿ ನಂಟ್ರಂಗೆ ಹೋಗ್ಬಿಟ್ಟು ನೀರು ಹಾಕೋ ದಿನ ಬರ್ತೀನಿ ಅಂತಿದ್ದೀರಲ್ಲ. ನಾಳೆ ನಾವೆಲ್ಲ ಹೋಯ್ತಾರ ಬಟ್ಟೆ ತರಕ್ಕೆ, ನೀವು ಬನ್ನಿ. ಅಯ್ಯೋ ನಾನೇಕವ, ನೀವೇ ಎಲ್ಲರೂ ಹೋಗಿದ್ದು ಬನ್ನಿ. ನಾನು ಬಂದು ಏನು ಮಾಡ್ತಿದ್ದೆ? ತಂದೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನಮ್ಮ ಕವಿತು ನೀವೇ ಎಲ್ಲ ಮಾಡ್ತಿದ್ದೀರಿ, ನಂದೇನು? ಮುಖಂಡ್ ಸುಮ್ಮನೆ ಚೆನ್ನಾಗಿ ಹೇಳ್ತೀರಿ ಕತೆ. ಮದುವೆ ಮುಗಿಯ ಗಂಟೆ ಎಲ್ಲೂ ಹೋಗ್ಬೇಡಿ. ದಡವ ಇರು ಹೋಗಿ ಏನು ಮಾಡ್ತಿದ್ದೆ ಅಲ್ಲಿ? ಅಯ್ಯೋ ಮದುವೆ ಇನ್ನೂ 1 ತಿಂಗಳದೆ, ತಿಂಗಳು ಗಂಟೆ ಇರಕ್ಕದವ. ನಿಮ್ಮ ಅಣ್ದಿರು ಗಿಂಜಾಡ್ತಾರೆ ಅಲ್ಲಿ ಹೋಗಿ ಕೂತಿದ್ಯಲ್ಲ ಅಂತ. ಏನಾರು ಅನ್ಕೊಳ್ಳಂತೆ ನೀವು ಸುಮ್ಮನಿರಿ. ಇರು ಏನು ಅನ್ಕೊಬಿಟ್ಟರು ಫೋನ್ ಮಾಡಿ ನಾನು ಹೇಳ್ತೀನಿ, ನಾನೇ ಇರ್ಸ್ಕೊಂಡಿನಿ ಅಂತ. ಸುಮ್ಮನೆ ನೀನು ಹೋಗ್ಬೇಡ ಮದುವೆ ಮುಗಿಯ ಗಂಟ. ಅನ್ಕೊಂಡು ಸುಮ್ಮನಿರಿ, ಹೋಗ್ಬೇಡಿ. ಮದುವೆ ಮುಗಿಯ ಗಂಟ ನಾನು ಎಲ್ಗೂ ಕಳ್ಸಕ್ಕಿಲ್ಲ ನಿಮ್ಮನ್ನ. ನಾಳೆಗೆ ನೀವು ನಮ್ಮ ಜೊತೆಲಿ ಬರ್ತಿದ್ದೀರಿ ಅಷ್ಟೇ. ಸರಿ ಬಿಡವ ಆಯಿತು. ಇಲ್ಲೇ ಇರ್ತೀನಿ, ಆದರೆ ನಾಳೆಗೆ ನಾನು ಬರೋಕ್ಕಿಲ್ಲ. ನೀವು ಹೋಗಿದ್ದು ಬನ್ನಿ, ನಾನು ಮನೆ ಹತ್ರ ಇರ್ತೀನಿ. ಮನೆಯಾರು ಓದ್ಕೋದಾರ? ಸುಮ್ಮನೆ ರೆಡಿಯಾಗಿ ನಾಳೆಗೆ ಹೋಗೋದ? ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.